ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ತುಂಬ ದಿನದ ನಂತರ ಕ್ಯಾಮ್ರಾ ಹಿಡಿದು ಒಂದು ಭಾಳ ಸಂತೋಷ ಆಗ್ತಾ ಇದೆ. ಆಮೇಲೆ ಕುಂದಾಪುರದಿಂದ ತುಂಬ ದಿನದ ನಂತರ ಹೊರಗಡೆ ಕಾಲು ಇಡ್ತಾ ಇದ್ದೀನಿ. ಸೊ ಅದು ಭಾಳ ಖುಷಿ. ನನ್ನ ಆಪ್ರೇಷನ್ ಆದ ನಂತರ ಹೋಗೇ ಇಲ್ಲ ಎಲ್ಲೂ. ಸೊ ಇವತ್ತು ಮನಸ್ಸು ಮಾಡಿ ನಾವೆಲ್ಲ ಕುಟುಂಬ ಸಮೇತ, ಅಂದರೆ ನಮ್ಮ ಗೆಳೆಯರೆಲ್ಲ ಸೇರಿ, ಜ್ಞಾನೇಶ್ ಇದ್ದಾರೆ, ಅಪರ್ಣ ಇದ್ದಾರೆ, ಆಮೇಲೆ ನಮ್ಮ ಸಾರಥಿಯಾಗಿ ಶ್ರೀ 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 ರಘುವೀರವರಿದ್ದಾರೆ. ಸೊ ಎಲ್ಲ ಸೇರಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ಈ ಕಾಂತಾರ ಫಿಲ್ಮ್ ನೋಡೋಣ ಅಂತ. ಕುಂದಾಪುರದಲ್ಲಿ ಟಿಕೆಟೇ ಇಲ್ಲ, ಯಾವಾಗ ನೋಡಿದ್ರು ಸೋಲ್ಡ್ ಔಟು, ಹೌಸ್ಫುಲ್. ಮಣಿಪಾಲಲ್ಲಿ ಸಿಕ್ತು ಫೈನಲ್ ಟಿಕೆಟು. ಅದು ಏನಂದರೆ ಫುಲ್ ಜಾಮ್ ಪ್ಯಾಕ್ಡ್ ಸಿನಿಮಾ ಹಾಲಲ್ಲಿ ಈಗ ನಾವು ಫಿಲ್ಮನ್ನು ನೋಡಬೇಕು. ಫಿಲ್ಮ್ ಬಗ್ಗೆ ಏನು ರಿವ್ಯೂ ಕೊಡೋಣ ಅಲ್ವಾ ಸ್ನೇಹ? ರಿವ್ಯೂ ಕೊಡೋಕೆ ಆಲ್ರೆಡಿ 500 ಕೋಟಿ ಕಲೆಕ್ಷನ್ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಕೇಳಿದ್ರೆ ನನ್ನ ಅಪ್ಪ ಅಮ್ಮ ಎಲ್ಲ ನೋಡಿದಾರಂತೆ, ಅವ್ರು ಹೇಳೋದು ತುಂಬಾ ಒಳ್ಳೇದಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಓಕೆ, ಗೊತ್ತಿಲ್ಲ, ನೋಡ್ಬೇಕು. ನಾವು ನೋಡಿ ಏನಿದೆ ಅಂತ ನೋಡ್ಬೇಕು. ನಾನು ರಿವ್ಯೂ ಕೊಡಲ್ಲ ಆಯ್ತಾ, ಯಾಕಂದ್ರೆ ಆಲ್ರೆಡಿ ವರ್ಡಿಕ್ಟ್ ಬಂದಾಗಿದೆ. ರಿವ್ಯೂ ಯಾವಾಗ ಕೊಡ್ಬೇಕಂದ್ರೆ ಫಿಲ್ಮ್ ಸ್ಟಾರ್ಟಿಂಗ್ ಬರುತ್ತಲ್ಲ, ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಂಥದ್ದೆಲ್ಲ ಟೈಮಲ್ಲಿ ರಿವ್ಯೂ ಕೊಡಬೇಕು. ಬಟ್ ಕೆಲವೊಂದು ಅನಿಸಿಕೆಗಳನ್ನು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ವಿಡಿಯೋನ ಎಂಡ್ ತನಕ ನೋಡಿ. ಆಮೇಲೆ ಮೇಯ್ನ್ ನಾನು ಹೇಳಬೇಕೇನೆಂದರೆ, ತುಂಬ ಜನ ಇಷ್ಟು ದಿನ ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ಕೆಲವೊಂದಿಷ್ಟು ಆರ್ಟಿಕಲನ್ನು ನೋಡಿದೆ ಆಯಿತಾ. ಹೊಸ್ತೇನಿಲ್ಲ ಇದರಲ್ಲಿ, ಓಲ್ಡ್ ಫಿಲ್ಮಲ್ಲಿ ಏನು ಮೈ ಮೇಲೆ ಬರುತ್ತಲ್ಲ ಅದೇ ಥರ ಮಾಡಿದ್ದಾರೆ, ಅದರಲ್ಲಿ ಏನು ಹೊಸ್ತಿಲ್ಲ ಅಂತ ಹೇಳ್ತಾರೆ ಕೆಲವರು. ಅಂಥವ್ರಿಗೆ ನಾನು ಹೇಳೋದು ಒಂದೇ ಆಯಿತಾ, ನೀವು ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು, ಇನ್ನೊಂದೇನೋ ಈ ಮ್ಯಾನು, ಆ ಮ್ಯಾನ್, ಈ ಮ್ಯಾನು ಅದೆಲ್ಲ ನೋಡ್ತಿರಲ್ಲ, ಅದರಲ್ಲೂ ತೋರಿಸಿದ್ದಾನೆ ವಾಪಸ್ ತೋರಿಸೋದಲ್ವ. ಸೂಪರ್ ಮ್ಯಾನ್ ಅಂತೂ ಇನ್ನೂ ಚಡ್ಡಿ ಕಲರೇ ಚೇಂಜ್ ಆಗಿಲ್ಲ. ಸೂಪರ್ ಮ್ಯಾನ್ ಇದು ಹಂಗೆ ಇದೆ, ಕೆಂಪು ಕಲರ್. ಯಾವಾಗ ನಾನು ಹುಟ್ಟೋ ಮೊದಲಿಂದಲೂ ಕೆಂಪು ಕಲರ್ ಚಡ್ಡಿ, ಇವಾಗಲೂ ಕೆಂಪು ಕಲರ್ ಚಡ್ಡಿ. ಅಂದರೆ ತೋರಿಸಿದ್ದಾನೆ ವಾಪಸ್ ತೋರಿಸಿದ್ರು ಅಲ್ಲಿ ಹಿಟ್ಟಾಗುತ್ತೆ ಫಿಲ್ಮು. ಅಂಥದ್ರಲ್ಲಿ ನಮ್ಮ ಒಂದು ತುಳುನಾಡಿನ ಸಂಸ್ಕೃತಿನ ತೋರಿಸಿದ್ದಾರೆ. ನಮಗಂತೂ ಏನೂ ಪ್ರಾಬ್ಲಮ್ ಇಲ್ಲ ವಾಪಸ್ ನೋಡೋಕ್ಕೆ. ಯಾಕಂದರೆ ಸ್ನೇಹ ಅಂತೂ ಫಸ್ಟ್ ಕಾಂತಾರ ಬಂದಾಗ ಅದನ್ನು ಎಷ್ಟು ಸಲ ರಿಪೀಟಾಗಿ ನೋಡಿದಾಳ, ಅವಳಿಗೆ ನೆನಪಿಲ್ಲ ಅಲ್ವನ? ತುಂಬಾ ಸಲ ನೋಡಿದೀನಿ. ಹಾಗಂತೂ ನಿನ್ನೆ ಮಾತ್ರ ನೋಡ್ಕೊಂಡು ಬಂದೆ. ಅಂದ್ರೆ ನನ್ಗೆ ಹೇಗಿದೆ, ಯಾರ್ಯಾರು ಪಾರ್ಟ್ ಮಾಡಿದ್ದಾರೆ ಅಂತೆಲ್ಲ ಒಂದ್ಸಲ ನೋಡ್ಬೇಕಿತ್ತು ವಾಪಸ್. ಅದು ಫಸ್ಟ್ ಪಾರ್ಟ್ ಚೆನ್ನಾಗಿತ್ತು. ಸೆಕೆಂಡ್ ಈಗ ಅದೇ ಪ್ರೀಕ್ವೆಲ್ ಬಂದಿದೆ ಅದರದ್ದು. ಸೊ ನಾವು ಫುಲ್ ಎಕ್ಸೈಟೆಡ್ ಆಗಿದ್ದೀವಿ, ನೋಡೋಣ. ಅಂತೂ ಒಂದ್ಸಲ ಅಂತೂ ನೋಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ನೆಗೆಟಿವ್ ಮಾತಾಡೋರು ಮಾತಾಡ್ತಾರೆ. ನಾವು ಸಿನಿಮಾ ಥರ ನೋಡೋದಾಯ್ತು, ಅದನ್ನು ರಿಯಲ್ ಲೈಫಿಗೆಲ್ಲ ಒಳಗೆ ತಂದು ತಲೆ ಎಲ್ಲ ಕೆಡ್ಸ್ಕೊಳ್ಳುವಂಥ ಜಾಯಮಾನ ನಮ್ದಲ್ಲ. ಫಿಲ್ಮ್ ನೋಡ್ಕೊಂಡು ಬಂದ್ವಿ. ಎಂತ ಸಖತ್ತಾಗಿದೆ ಅಂದರೆ ಮೂವಿಯಲ್ಲಿ ಪಾತ್ರ ಮಾಡಿರೋರು ಎಲ್ಲರೂ ಕೂಡ ಅವರವರ ಒಂದು ಪಾತ್ರಕ್ಕೆ ಜೀವವನ್ನು ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಮೂವಿ. ನನಗೆ ಅಂತಲ್ಲ, ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನಮ್ಮ ಥಿಯೇಟ್ರಲ್ಲಿ ಹೇಗಿತ್ತು ಅಂದರೆ, ಒಂದು ಸೀಟು ಖಾಲಿ ಇರಲಿಲ್ಲ. ಅಂದರೆ ಫ್ರಂಟ್ ರೋ ಇಂದ ಹಿಡಿದು ಬ್ಯಾಕ್ ರಿಕ್ಲೈನರ್ ಇರುತ್ತಲ್ಲ, ಅಲ್ಲಿ ತನಕ ಫುಲ್ ಜಾಮ್ ಪ್ಯಾಕ್ಡ್. ಅದೇ ನಾವು ಬುಕ್ ಮಾಡಬೇಕಿದ್ರು ಕೂಡ ಹಾಗೆ ನಮಗೆ ಕುಂದಾಪುರ ಕೋಟೇಶ್ವರದಲ್ಲಿ ಎಲ್ಲೂ ಸೀಟ್ ಸಿಗದೆ ನಾವು ಮಣಿಪಾಲಿಗೆ ಹೋಗಿದ್ವಿ. ಅಲ್ಲ, ಒಳ್ಳೆಯದು. ಈ ಥರ ಒಂದು ಕನ್ನಡ ಚಿತ್ರ ಗ್ಲೋಬಲಿ ಸದ್ದು ಮಾಡ್ತಾ ಇದೆ ಅಂತ ಕೇಳೋಕ್ಕೆ ತುಂಬ ಖುಷಿಯಾಗತ್ತೆ. ಆಮೇಲೆ ಆ ಎಫರ್ಟ್ ಗೊತ್ತಾಗತ್ತೆ ಆಯಿತಾ. ನೀವು ಫಸ್ಟ್ ಬಂತಲ್ಲ ಕಾಂತಾರ, ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಇವಾಗ ಬಂದಿರೋ ಫಿಲ್ಮಿಗೆ ಇದಕ್ಕೂ ಆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಫರ್ಟ್ ಹೋಗಿದೆ ಅಂಥೇಳಿ. ಮತ್ತು ಇಡೀ ಒಂದು ಸೆಟ್ಟನ್ನು ಒಂದು ಕಾಡಲ್ಲಿ ಸೆಟಪ್ ಮಾಡಿ ಶೂಟ್ ಮಾಡೋದು ತುಂಬ ಒಂದು ಚಾಲೆಂಜಿಂಗ್ ಕೆಲಸ ಅದು ಆಯಿತಾ. ನಾವು ಏನು ಗೊತ್ತಾ, ರಿವ್ಯೂ ಕೊಡೋದು ಅಂಥೇಳಿ ಇಲ್ಲಿ ಕೂತ್ಕೊಂಡು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂಥೇಳಿ ಕ್ಯಾಮ್ರಾ ಮುಂದೆ ಸುಮ್ಮನೆ ಆರಾಮಾಗಿ, ಇನ್ನು ಕೆಲವರಂತೂ ಒಳ್ಳೆ ಎ ಸಿ ರೂಮಲ್ಲಿ ಅಥವಾ ಮನೇಲಿ ಕೂತ್ಕೊಂಡು ಮಾತಾಡೋದಿದೆಯಲ್ಲ, ಅದು ಅಲ್ಲಿ ಹೋಗಿ ರಿಯಲ್ ಚಾಲೆಂಜ್ ಫೇಸ್ ಮಾಡೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಆಯಿತಾ. ನಾವು ಒಂದು ತಿಳ್ಕೊಬೇಕು, ನಮ್ಗೆ ಆ ಥರ ರೀಕ್ರಿಯೇಟ್ ಮಾಡೋಕ್ಕಾಗತ್ತಾ, ಅಷ್ಟು ಕೆಪಾಸಿಟಿ ಇದೆಯಾ? ಆವಾಗ ಓಕೆ, ನಾವು ಅದರ ಬಗ್ಗೆ ವಿಶ್ಲೇಷಣೆ, ಅಂದರೆ ಇದು ಚೆನ್ನಾಗಿರಲಿಲ್ಲ, ಅದು ಚೆನ್ನಾಗಿರಲಿಲ್ಲ, ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅಂಥವ್ರು ಏನು ಮಾಡಬೇಕು ಗೊತ್ತಾ, ಅವರೊಂದು ಈಗ ನಿಮ್ಗೆ ಹೇಗೂ ಗೊತ್ತಿದೆಯಲ್ಲ, ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಗೊತ್ತಿರ್ಬೇಕಾದ್ರೆ, ಇವಾಗ ನೋಡಿ ಕಾಂತಾರ ಹಿಟ್ಟಾಯಿತು, ಗ್ಲೋಬಲ್ ಬ್ಲಾಕ್ ಬಸ್ಟರ್, ಇವಾಗ ಎಷ್ಟೋ ಕಲೆಕ್ಷನ್ ಮಾಡಿದೆ. ಸೊ ನಿಮಗೂ ಒಂದು ಆಪರ್ಚುನಿಟಿ ಇವಾಗ ಕಲೆಕ್ಷನ್ ಮಾಡೋಕ್ಕೆ. ಇದಕ್ಕಿಂತ ನೀವು ಚೆನ್ನಾಗಿ ಮಾಡ್ತೀರ ಅಂದರೆ ಇದಕ್ಕಿಂತ ಚೆನ್ನಾಗಿ ಓಡುತ್ತೆ ಅಂತಲೇ ಅರ್ಥ ಅದು. ಸೊ ದಯವಿಟ್ಟು ಮಾಡಿ. ಸೊ ಫಿಲ್ಮ್ ಬಗ್ಗೆ ನಾನು ಹೇಳಿದ್ನಲ್ಲ, ರಿವ್ಯೂ ಕೊಡೋಕ್ಕೆ ಏನೂ ಇಲ್ಲ, ಆಲ್ರೆಡಿ ಹಿಟ್ಟಾಗಿದೆ. ನನಗೆ ಒಂದು ಅನಿಸಿದ್ದಾಯ್ತಾ, ಫ್ರ್ಯಾಂಕ್ಲಿ ಹೇಳ್ತೀನಿ, ತುಂಬ ಸ್ಟ್ರೈಟ್ ಅವೇ ಹೇಳ್ಬಿಡ್ತೀನಿ. ನನಗೆ ಒಂದೇ ಒಂದು ಜಸ್ಟಿಫೈ ಆಗದೆ ಇರೋದಂದರೆ ಇಲ್ಲಿ ಟಿಕೆಟ್ ಪ್ರೈಸ್ಗಳು ಆಯಿತಾ. ಎಲ್ಲೋ ಒಂದು ಕಡೆ ಜಾಸ್ತಿ ಆಯ್ತು ಅನಿಸ್ತದೋ,
ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ನೀವು ಅಷ್ಟು ಜಾಸ್ತಿ ಇಟ್ಟರು ಪರವಾಗಿಲ್ಲ, ಈಗ ಹೋಗ್ತಾ ಹೋಗ್ತಾ ಟಿಕೆಟ್ ಪ್ರೈಸ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇಲ್ಲ ಅದು ಏನಾಗುತ್ತೆ ಗೊತ್ತಾ, ಇಲ್ಲ ಆವಾಗ ಏನಾಗುತ್ತೆ ಗೊತ್ತಾ ಸ್ನೇಹ, ಮೊದಲು ನೋಡಿದವರಿಗೆ ಸಿಟ್ಟು ಬರುತ್ತೆ. ಅವಾಗ ನಾವು ನೋಡ್ಬೇಕಾದ್ರೆ ಇಷ್ಟು ಕೊಟ್ಟು ನೋಡಿದ್ವಿ, ನೀವು ಇವಾಗ ಯಾಕೆ ಕಮ್ಮಿ ಮಾಡಿದ್ರಿ, ಆ ಥರ ಆಗುತ್ತೆ. ರಾದರ್ ಇದಕ್ಕೊಂದು ಸೊಲ್ಯೂಷನ್ ಇದೆ, ಏನು ಗೊತ್ತಾ, ಇವಾಗ ಥಿಯೇಟ್ರಿಕಲ್ ರನ್ ಮುಗಿಯುತ್ತಲ್ಲ ಒಂದ್ಸಲ ಥಿಯೇಟ್ರಿಂದ ಹೋಗುತ್ತಲ್ಲ, ಆಮೇಲೆ ಇವ್ರು ಏನು ಮಾಡ್ಬೇಕಂದ್ರೆ ರಿಲೀಸ್ ಮಾಡ್ಬೇಕು ಮೂವಿನ. ರಿಲೀಸ್ ಮಾಡಿದಾಗ ಬೇಕಾದ್ರೆ ಫ್ರೀಯಾಗಿ ತೋರಿಸಿ. ನನ್ನ ಪ್ರಕಾರ ಹೇಳೋದಾದರೆ ಒಂದು ಬೇಸಿಕ್ ಥಿಯೇಟರ್ ಮಾಲೀಕರಿಗೆ ಆಗುವಂಥ ಕಾಸ್ಟ್ ಇರುತ್ತೆ ಕೆಲವುದು. ಒಂದು ಫಿಲ್ಮ್ನ ರನ್ ಮಾಡೋಕ್ಕೆ ಒಂದಿಷ್ಟು ಕಾಸ್ಟ್ ಇದೆ, ಎಲೆಕ್ಟ್ರಿಸಿಟಿ ಅದು ಇದು ಅಂಥೇಳಿ. ಸೊ ಆ ಒಂದು ಬೇಸಿಕ್ ಚಾರ್ಜನ್ನು ಇಟ್ಟು ರಿಲೀಸ್ ಮಾಡಿ. ನನ್ನ ಪ್ರಕಾರ ಏನಂದರೆ ಈ ನೋಡದೇ ಇರೋರು ಅಥವಾ ಈ ತುಂಬ ಎಕ್ಸ್ಪೆನ್ಸಿವ್ ಅಂತ ಅಂದ್ಕೊಂಡು ಮನೇಲೇ ಇರ್ತಾರೆ ಕೆಲವರು, ಅಂಥವರು ಬಂದು ಈ ಮೂವಿನ ಒಂದು ಥಿಯೇಟ್ರಲ್ಲಿ ನೋಡುವಂಥ ಆಪರ್ಚುನಿಟಿ ಅವ್ರಿಗೆ ಸಿಗುತ್ತೆ. ಆಯಿತಾ, ಒಂದು 2-3 ಮಂತ್ಸ್ ಗ್ಯಾಪ್ ಕೊಡಿ, ಆಮೇಲೆ ಒಂದ್ಸಲ ರಿಲೀಸ್ ಮಾಡಿ. ಇದು ನಾವು ಹೇಳೋದನ್ನ ಅವ್ರು ನೋಡಬೇಕಲ್ಲ. ಇಲ್ಲ, ಯಾಕೆ ಎಕ್ಸ್ಪೆನ್ಸಿವ್ ಬಗ್ಗೆ ಹೇಳ್ತೀನಿ ನಾನು. ಆಯಿತಾ, ಇವತ್ತು ಏನಾಗಿದೆ ಅಂದರೆ ಒಂದು 2-3 ಪಾಯಿಂಟ್ಸನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಬಿಗ್ ಬಜೆಟ್ ಮೂವಿ ಮಾಡೋದಿದೆಯಲ್ಲ, ಅದೇನಾಗುತ್ತೆ ಅಂದರೆ ಒಂದು ರಾಂಗ್ ಎಕ್ಸಾಂಪಲ್ನ ಸೆಟ್ ಮಾಡುತ್ತೆ. ಆಯಿತಾ, ಯಾಕಂದರೆ ಇವಾಗ ಇನ್ನು ಉಳಿದಂಥ ನಟರುಗಳು, ನಿರ್ದೇಶಕರುಗಳು, ಆಮೇಲೆ ನಿರ್ಮಾಪಕರು, ಅವ್ರ ತಲೆಯಲ್ಲಿ ಹೆಂಗೆ ಬರುತ್ತಂದರೆ ಈ ಥರ ಬಿಗ್ ಬಜೆಟ್ ಮೂವಿ ಮಾಡಿದ್ರೇ ನೇಮ್ ಫೇಮ್ ಸಿಗೋದು, ಹಾಗಾಗಿ ನಾವು ಕೂಡ ಬಿಗ್ ಬಜೆಟ್ ಮೂವಿ ಮಾಡಬೇಕು ಅಂತ ಒಂದು ರಾಂಗ್ ಎಕ್ಸಾಂಪಲ್ನ ಸೆಟ್ ಮಾಡುತ್ತೆ ಇದು. ಯಾಕಂದರೆ ನೀವು ನೋಡಿ, ಬಾಹುಬಲಿ ಅಂತ ಮೂವಿ ಬಂತು, ಒಂದು ಪೀರಿಯಾಡಿಕಲ್ ಡ್ರಾಮಾ, ಅದು ರಾಜರ ಕತೆ. ಅದನ್ನು ನೋಡ್ಕೊಂಡು ಎಷ್ಟೋ ಜನ ಮಾಡಿದರು, ಎಲ್ಲ ತೋಪು ಬಿದ್ದೋಯ್ತು, ಸರಿ ಅಲ್ವಾ. ಅದೇನಾಗುತ್ತೆ ಅಂದರೆ ಅಲ್ಲಿ ನಿರ್ಮಾಪಕರಿಗೆ ಲಾಸು. ಆಮೇಲೆ KGF ಅಂತ ಒಂದು ಮೂವಿ ಬಂತು, ಒಂದು ಏನಂದರೆ ಈ ಡಾರ್ಕ್ ಏನು ಹೇಳ್ಬೋದು ಥೀಮ್, ಹೌದು, ಲೋ ಲೈಟಲ್ಲಿ ಒಂದು ಶೂಟ್ ಮಾಡಿ ಒಂದು ಏನು ಹೇಳ್ಬೋದು ಅಂಡರ್ ವರ್ಲ್ಡ್ ಅಥವಾ ಒಂದು ಗ್ಯಾಂಗ್ಸ್ಟರನ್ನು ಗ್ಲೋರಿಫೈ ಮಾಡಿ ತೋರಿಸುವಂಥ ಒಂದು ಕಾನ್ಸೆಪ್ಟ್. ತಪ್ಪಂತ ಹೇಳ್ತಾ ಇಲ್ಲ, ಯಾಕಂದರೆ ಮೂವಿಯಲ್ಲಿ ನೀವೇನೇ ತೋರಿಸಿ, ಆಯಿತಾ, ನಾನು ಹೇಳಿದ್ನಲ್ಲ, ಅವೆಂಜರ್ಸ್ ಅಂತ ಮೂವಿ ಬರುತ್ತೆ, ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನ್ ಅಂತ ಮೂವಿ ಬರುತ್ತೆ, ಅದರಲ್ಲಿ ಒಂದು ಹುರುಳಷ್ಟು ನಿಜಾಂಶ ಇರಲ್ಲ. ಆಯಿತಾ, ಫಿಕ್ಷನಲ್ ಮೂವಿ ಅದು, ಸೈಫೈ ಫಿಕ್ಷನ್ನು. ಅಂಥದ್ದನ್ನೇ ಜನ ಇಷ್ಟಪಡ್ತಾರೆ ಅಂದರೆ ಈ ಎಲ್ಲ ಸದಭಿರುಚಿಯ ಜನ ಇರ್ತಾರೆ. ಆಯಿತಾ, ಹಾಗಾಗಿ ಒಂದು ಮೂವಿನ ಕಾನ್ಸೆಪ್ಟ್ ಅದು ಸರಿ ತಪ್ಪು ಅನ್ನೋದಕ್ಕಿಂತ, ಈಗ ಒಂದು ಮೂವಿ ಬಂತು ಹಿಟ್ ಆಯ್ತು ಅಂದಾಗ ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಇನ್ನಷ್ಟು ಮೂವಿಗಳು ಬಂದು ಅದೇ ಥರದ್ದು. ಹೌದು, ಆಯಿತಾ, ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ, ಬಟ್ ಬಂದಿದೆ, ತೋಪೆದ್ದೋಗಿದೆ, ಸರಿನಾ. ಸೊ ಇದೊಂದು ಏನಾಗುತ್ತಂದರೆ ಈ ಥರ ಆದಾಗ ಓಕೆ, ಇಂಥದ್ದು ಮೇಲೆ ನಾವು ಮೂವಿ ಮಾಡಿದರೆ ಹಿಟ್ ಆಗುತ್ತೆ. ಬಟ್ ಏನಂದರೆ ಅದ್ರ ಹಿಂದಿರೋ ಪರಿಶ್ರಮ ಎಷ್ಟಿದೆ ಅದನ್ನು ನಾವು ಅದರಷ್ಟೇ ಎಫರ್ಟ್ ಹಾಕಬೇಕು ಅನ್ನೋದು ತಲೆಯಲ್ಲಿ ಇರಲ್ಲ ತುಂಬ ಜನರದ್ದು. ಸೊ ಅದೊಂದು ರಾಂಗ್ ಎಕ್ಸಾಂಪಲ್ ಅದು. ಆಮೇಲೆ ಏನಂದರೆ ರೆಮ್ಯುನರೇಷನ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಈಗ ತುಂಬ ಹ್ಯೂಜ್ ಡಿಫರೆನ್ಸ್ ಇರುತ್ತೆ. ಆಯಿತಾ, ಯಾವುದೋ ಒಂದು ಪರ್ಟಿಕ್ಯುಲರ್ ಪರ್ಸನಿಗೆ ದೊಡ್ಡ ರೆಮ್ಯುನರೇಷನ್, ಈ ಮೂವಿ ಬಿಟ್ಟಾಕಿ, ಆಯಿತಾ, ನಾನು ಓವರ್ ಆಲ್ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೇನೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಇರ್ಬೋದು ಅಥವಾ ಯಾವುದೋ ಒಂದು ಕ್ಯಾರೆಕ್ಟರಿಗೆ ಒಂದು ದೊಡ್ಡ ರೆಮ್ಯುನರೇಷನ್ ಕೊಡೋದು, ಅದರಲ್ಲೇ ಮೂವಿನ 50% ಬಜೆಟ್ ಹೋಗಿರುತ್ತೆ. ಅಂಥದ್ದು ಆದಾಗ ಮೂವಿಗಳು ರಿಕವರ್ ಆಗೋದು ಕಷ್ಟ. ಹೌದು, ಆಯಿತಾ, ಅಂದರೆ ತುಂಬ ದೊಡ್ಡ ಬಜೆಟ್ ಆಗಿಬಿಡುತ್ತೆ ಅದು. ಸೊ ಅಲ್ಲೂ ಒಂದು ಮಿಸ್ಟೇಕು. ಆಮೇಲೆ ಇಂಥ ದೊಡ್ಡ ಬಜೆಟ್ ಮೂವಿ ಬಂದಾಗ ಜನ ನೋಡ್ತಾರೆ, ಖುಷಿಪಟ್ಟೆ ನೋಡ್ತಾರೆ. ನಾವು ಈಗ ಖುಷಿಪಟ್ಟೆ ನೋಡಿದ್ದೀವಿ. ಬಟ್ ಏನಂದರೆ ನೆಕ್ಸ್ಟ್ ಬರೋ ಮೂವೀಸ್ ಇದೆಯಲ್ಲ ಈ ಥರ, ಈಗ ಸಾಲಾಗಿ ನಮ್ಮ ಭಾರತೀಯ ಚಿತ್ರರಂಗ ಇವತ್ತು ಹೆಂಗಾಗಿದೆ ಅಂದರೆ ವಾರಕ್ಕೊಂದು 5-6 ಮೂವೀಸ್ ಅಂತೂ ಪಕ್ಕಾ ರಿಲೀಸ್. ಆಯಿತಾ, ಬೇರೆ ಬೇರೆ ಭಾಷೆದು ಹಿಡ್ಕೊಂಡ್ರು. ಈಗ ಹಿಂದಿಯಲ್ಲೊಂದು, ತಮಿಳಲ್ಲೊಂದು, ತೆಲುಗಲ್ಲೊಂದು, ಕನ್ನಡದಲ್ಲೊಂದು, ಇನ್ನು ಲೋಕಲ್ ರೀಜನಲ್ ಲ್ಯಾಂಗ್ವೇಜಲ್ಲೊಂದು, ಈ ಥರ ಹಿಡ್ಕೊಂಡ್ರು ವಾರಕ್ಕೆ ಒಂದು 5-6 ಮೂವಿ ಅಂತೂ ಪಕ್ಕಾ ರಿಲೀಸ್ ಇರುತ್ತೆ. ಇನ್ನು ಇಂಟರ್ನ್ಯಾಷನಲ್ ಮೂವಿ ಬಂದರೂ ಅದು ಬಂದುಬಿಡುತ್ತೆ. ಸೊ ಈ ಥರ ಬಂದಾಗ ಎಲ್ಲ ಮೂವಿಗಳಿಗೂ ಸ್ಕ್ರೀನ್ ಸಿಗೋದು ಭಾಳ ಕಷ್ಟ. ಆಮೇಲೆ ಇಂಥ ದೊಡ್ಡ ಬಜೆಟ್ ಫಿಲ್ಮ್ಗಳು, ಇಂಥ ದೊಡ್ಡ ಬ್ಯಾನರ್ ಅಡಿ ಬರುವಂಥ ಫಿಲ್ಮ್ಗಳೇನೆಂದರೆ ಅವರಿಗೆ ಆ ಕೆಪಾಸಿಟಿ ಇರುತ್ತೆ, ಒಳ್ಳೆ ಗುಡ್ ವಿಲ್ ಇರುತ್ತೆ ಮಾರ್ಕೆಟಲ್ಲಿ, ಆಮೇಲೆ ಒಳ್ಳೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರುತ್ತೆ. ಸೊ ಅವರು ಹೆಂಗೋ ಮಾಡಿಕೊಂಡು ಅವರ ನಂಬರ್ ಆಫ್ ಸ್ಕ್ರೀನ್ಸನ್ನು ಅವ್ರು ಇನ್ಕ್ರೀಸ್ ಮಾಡ್ತಾರೆ. ಆವಾಗ ಏನಂದರೆ ಈ ಚಿಕ್ಕ ಮೂವಿಗಳು ಬರುತ್ತಲ್ಲ, ಒಳ್ಳೊಳ್ಳೆ ಇರುತ್ತೆ ಆ್ಯಕ್ಚುಲಿ, ಏನು ಒಂದು ಆಡಂಬರ ಇಲ್ಲದೆ ಸಿಂಪಲ್ ಲೈಫನ್ನು ತೋರಿಸೋಂಥ ಮೂವಿಗಳು, ಅದೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಸೋತೋಗ್ಬಿಡುತ್ತೆ. ಯಾಕೆ ಸೋತೋಗುತ್ತೆ ಅಂದರೆ, ಈಗ ನಮ್ಮ ಎಕ್ಸಾಂಪಲೇ ತಗೊಳ್ಳಿ. ಆಯಿತಾ, ಈಗ ನಾವು ಈ ಕಾಂತಾರ ಮೂವಿನ ನೋಡಿದ್ವಿ, ಖುಷಿಪಟ್ವಿ, ಇಷ್ಟ ಆಯಿತು. ಬಟ್ ಏನಂದರೆ ಒಳಗೆ ಒಂದು ತಲೆಗೆ ಏನು ಬಂತಂದರೆ ಇನ್ನೊಂದು 2 ತಿಂಗಳು ಯಾವ ಮೂವಿ ಕಡೆ ತಲೆ ಹಾಕಬಾರ್ದು, ಯಾಕಂದರೆ ಅಷ್ಟು ಬಜೆಟ್ ಆಯಿತು, ಸರಿ ಅಲ್ವಾ. ಇನ್ನೊಂದು 2 ತಿಂಗಳು ಅಂದರೆ ಈ 2 ತಿಂಗಳು ಗ್ಯಾಪಲ್ಲಿ ಯಾವುದೇ ಮೂವಿ ಬಂದರೂ, ಸಣ್ಣ ಮೂವೀಸ್ ಬಂದರೆ ಅದನ್ನು ನೋಡೋಕೆ ನಾವು ಇಷ್ಟಪಡಲ್ಲ ಇವಾಗ. ಯಾಕಂದರೆ ನಮ್ಮ ಬಜೆಟ್ ಆಲ್ರೆಡಿ ಈ ಮೂವಿಗೆ ಖರ್ಚಾಗಿಬಿಟ್ಟಿದೆ.
ಇದು ನಮ್ಮ ಅನಿಸಿಕೆ ಅಲ್ಲ ಆಯಿತಾ, ಎಲ್ಲ ತುಂಬ ಜನರದ್ದು. ಈಗ ಕೆಲವ್ರು ಇರ್ತಾರೆ ಬಿಡಿ, ಮೂವಿ ಬಫ್ಗಳು, ಯಾವುದೇ ಮೂವಿ ಬಂದರೂ ನೋಡ್ತೀವಿ ನಾವು ಅಂಥವ್ರು ಇರ್ತಾರೆ. ಬಟ್ಟು ಒಂದು ಜನರಲ್ ಆಡಿಯನ್ಸ್ ಆಗಿ ಹೇಳೋ ಪ್ರಕಾರ, ನನ್ನ ಪ್ರಕಾರ ನಾವು ಏನು ಫ್ಯಾಮಿಲಿ ಅಂತ ಇರ್ತೀವಲ್ಲ, ಅವ್ರ ಪ್ರಕಾರ ಏನಂದರೆ ಒಂದು ಫ್ಯಾಮಿಲಿ ಒಂದಿಷ್ಟು ಸ್ಪೆಂಡ್ ಆಗಿದೆ ಮೂವಿಗೆ. ಯಾಕಂದ್ರೆ ನಮಗೆ ಬೇರೆ ಖರ್ಚುಗಳು ಇರುತ್ತಲ್ಲ. ಹೌದು, ಒಂದು ಫ್ಯಾಮಿಲಿ ಅಲ್ಲ, ಒಂದು ಫ್ಯಾಮಿಲಿ ಅಂದಾಗ ಫ್ಯಾಮಿಲಿ ಈಗ ಎಕ್ಸ್ಪೆನ್ಸಸ್ ಇರುತ್ತೆ, ಮಕ್ಕಳಿದ್ರೆ ಅವರ ಶಾಲೆದು ಫೀಸು ಅದು ಇದು ನೋಡಿ, ಆ ಥರ ಬಂದಾಗ ಎಲ್ಲ ಬಜೆಟೆಡ್ ಆಗಿರುತ್ತೆ. ಎಲ್ಲ ಒಂದೊಂದು ಇದಕ್ಕೆ ಒಂದಿಷ್ಟು ಅಲಾಟ್ ಆಗಿರುತ್ತೆ ಬಜೆಟ್. ಸೊ ಮೂವಿಗೆ ಒಂದಿಷ್ಟು. ಸೊ ಏನಾಗುತ್ತೆ ಅಂದರೆ ಇಂಥ ದೊಡ್ಡ ಹ್ಯೂಜ್ ಟಿಕೆಟ್ ಪ್ರೈಸ್ ಬಂದಾಗ ಆ ಒಂದು ಮೂವಿನೇ ಇನ್ನೊಂದು 4-5 ಮೂವಿನ ಪ್ರೈಸನ್ನು ತಿಂದುಬಿಡುತ್ತೆ. ಅದು ಹೌದು ಆಯಿತಾ. ಆವಾಗ ಏನಾಗುತ್ತೆ, ಆ ಮೂವೀಸಿಗೆ ಎಲ್ಲೋ ಒಂದು ಕಡೆ ನಾವೇ ಅದೇ ಕನ್ನಡ ಮೂವಿ ಅಂತ ತಿನ್ಕೊಳ್ಳಿ ಆಯಿತಾ, ನೆಕ್ಸ್ಟ್ ಬರುವಂಥ ಒಂದು ಕನ್ನಡ ಸಿನಿಮಾ, ಅದಕ್ಕೆ ಎಲ್ಲೋ ಒಂದು ಕಡೆ ಜನ ಬರದೇ ಇರೋ ಒಂದು ಪಾಸಿಬಿಲಿಟಿ ಇದೆ ಆಯಿತಾ, ಈ ಥರ. ಹಾಗಾಗಿ ದೊಡ್ಡ ಬಜೆಟ್ ಮೂವಿ ಅಂತ ಬಂದಾಗ ನಂಗೆ ಕೆಲವು ಸಲ ಅನಿಸೋದು, ನಾವು ಚಿಕ್ಕವ್ರು ಇರ್ಬೇಕಾರೆ ಸ್ನೇಹ, ಯಾವುದೇ ಮೂವಿ ಇದ್ದರೂ ಈ ಥರ ನಂಬರ್ಸ್ ಗೇಮ್ ಇರಲಿಲ್ಲ ಆವಾಗ ಆಯಿತಾ. ಎಷ್ಟು ದಿನ ಓಡ್ತು ಥಿಯೇಟ್ರಲ್ಲಿ, 100 ದಿನ 25 ದಿನ 50 ದಿನ, ಆ ಥರ ಮೂವಿ ಹಿಟ್ ಆಗ್ತಿತ್ತು. ಇನ್ನೂ ನೆನಪಿದೆ ನನಗೆ, ಮೈ ಆಟೋಗ್ರಾಫ್ ಫಿಲ್ಮ್ ಬಂತಲ್ಲ, ಆವಾಗ ಕಾಲೇಜಲ್ಲಿದ್ದೆ ನಾನು. 10 ರೂಪಾಯಿ ಇದು ಫಸ್ಟ್ ಕ್ಲಾಸ್ ಟಿಕೆಟು, 12 ರೂಪಾಯಿ ಬಾಲ್ಕನಿ ಟಿಕೆಟ್. ಅದು ಕೊಟ್ಟು 3 ಸಲ ಮೂವಿ ನೋಡಿದ್ವಿ ಅವಾಗ ಆಯಿತಾ. ಅಂದರೆ ಆವಾಗ 10 ರೂಪಾಯಿ ದೊಡ್ಡದೇ ಬೇಡಿ. ಬಟ್ ಇವಾಗ ಎಲ್ಲೋ ಒಂದು ಕಡೆ ಆ ಪ್ರೈಸಸ್ಗಳು ಜಸ್ಟಿಫೈ ಆಗ್ತಾಯಿಲ್ಲ ಆಯಿತಾ. ಬೆಂಗಳೂರಲ್ಲಂತೂ ಕೆಲವುದು ಈ ಇದೆಯಲ್ಲ PVR ಗೋಲ್ಡು, ಅಲ್ಲೆಲ್ಲ 1000 ರೂಪಾಯಿ ಟಿಕೆಟು, 1500 ರೂಪಾಯಿ ಟಿಕೆಟು. ಇಲ್ಲ ಅದು ಫೆಸಿಲಿಟಿ ಹಂಗೆ ಇರುತ್ತೆ ಬಿಡಿ, ಒಳ್ಳೆ ಏರ್ ಕಂಡೀಷ್ನರು, ಒಳ್ಳೆ ರಿಕ್ಲೈನರ್ ಸೀಟು, ಮಲ್ಕೊಂಡು ಮೂವಿ ನೋಡುವಂಥದ್ದು ಇರುತ್ತೆ. ಹೌದು, ಬಟ್ ಏನಂದರೆ ಇಲ್ಲ, ಅದು ಸ್ವಲ್ಪ ಎಕ್ಸ್ಪೆನ್ಸಿವೇ ಆಯಿತಾ. ಈಗ ನಾವೇ ಮೂವಿ ನೋಡಿ ಬಂದ್ವಲ್ಲ, 400 ರೂಪಾಯಿ ಖರ್ಚಾಯಿತು ಒಂದು ಟಿಕೆಟಿಗೆ. ಓಕೆ, ಕೆಲವ್ರು ಕೇಳ್ಬೋದು, ನಿಮ್ಮ 400 ರೂಪಾಯಿ ಖರ್ಚು ಮಾಡೋಷ್ಟು ತಾಕತ್ತಿಲ್ಲ. ತಾಕತ್ತು ವಿಷಯ ಅಲ್ಲ ಇದು. ಓವರಾಲ್ ಜನರನ್ನು ನೀವು ಥಿಂಕ್ ಮಾಡಿ ನೋಡ್ಬೇಕಾಯ್ತು. ಅಂದರೆ ಎಲ್ರಿಗೂ ಈ ಥರ ಖರ್ಚು ಮಾಡೋ ಕೆಪಾಸಿಟಿ ಇದೆಯಾ? ಎಲ್ಲರೂ 400 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾರಾ ಆಯಿತಾ. ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮೋಸ ಆಗಬಾರ್ದಲ್ವ, ಅವ್ರಿಗೂ ಮೂವಿ ನೋಡ್ಬೇಕಂತ ಆಸೆ ಇರುತ್ತೆ. ಸೊ ಇದೊಂದು ಮುಂಬರುವ ದಿನಗಳಲ್ಲಿ ಇವನ್ ನಮ್ಮ ಸರ್ಕಾರ ಸಹ ಆದೇಶ ಕೊಡ್ತು, 200 ರೂಪಾಯಿಗಿಂತ ಜಾಸ್ತಿ ಟಿಕೆಟ್ ಇಡಬಾರ್ದು ಹಂಗೆಲ್ಲ ಹೇಳ್ತು. ಬಟ್ ಏನಂದರೆ ಇದೆಲ್ಲ ಹೆಂಗೆ ಗೊತ್ತಾ ಸ್ನೇಹ, ಇವಾಗ ಯಾವ ಲೆವೆಲಿಗೆ ಬಂದಿದ್ದೀವಿ ಅಂದರೆ, ಮೂವಿ ಅನ್ನೋದೊಂದು ಪಕ್ಕಾ ಬಿಸ್ನೆಸ್ ಆಗಿಬಿಟ್ಟಿದೆ. ಮೊದಲು ಈ ಪ್ರೊಡಕ್ಷನ್ ಹೌಸು ಈ ಥರ ಎಲ್ಲ ಕಾನ್ಸೆಪ್ಟ್ ಇರಲಿಲ್ಲ. ಇವಾಗ ಏನಂದರೆ ಪ್ರೊಡಕ್ಷನ್ ಹೌಸು, ಸೊ ಇದೊಂದು ಬಿಸ್ನೆಸ್ಸೇ, ಇದು ಪಕ್ಕಾ ಬಿಸ್ನೆಸ್. ಹೌದು, ಯಾವ ಪ್ರೊಡಕ್ಷನ್ ಹೌಸಿಂದ ಬಂದಿದೆ ಮೂವಿ ಅದನ್ನು ನೋಡಿಕೊಂಡು ಕೆಲವರು ಹೋಗೋರು ಇರ್ತಾರೆ. ಅದು ಆಮೇಲೆ ಇನ್ನೊಂದೇನೆಂದರೆ, ಈಗ PR ಸ್ಟಂಟ್ಗಳು ತುಂಬ ಇರುತ್ತೆ. ಜಾಸ್ತಿ ಇದ್ರ ಬಗ್ಗೆ ಹೇಳಲ್ಲ ನಾನು ಆಯಿತಾ, ಕಾಂಟ್ರವರ್ಸಿ ಮಾಡೋದು ಬೇಡ. ಬಟ್ ಏನಂದರೆ, ನಾವು ಗಮ್ಮತ್ ಮಾಡಿದ್ವಿ ಮೂವಿಯನ್ನು. ಯಾವುದೋ ಒಂದು ಫಿಗರ್ ಇರುತ್ತೆ, ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆಮೇಲೆ ಪೇಯ್ಡ್ ರಿವ್ಯೂಗಳು, ಪೇಯ್ಡ್ ಪ್ರಮೋಷನ್ಸ್ಗಳು ಅದೆಲ್ಲ ಇರುತ್ತೆ. ಇರಲಿ, ಒಳ್ಳೇದು, ಅದರಿಂದಲೂ ಒಂದಿಷ್ಟು ಜನ ಜೀವನ ಮಾಡ್ತಾರೆ ಬಿಡಿ. ಸೊ ಮೂವಿ ರಿವ್ಯೂ ನಾನು ಹೇಳಿದ್ನಲ್ಲ, ಮಾಡಲ್ಲ ನಾವು ಅಂತೇಳಿ. ಯಾಕಂದರೆ ಈಗ ಮಾಡಿ ಏನು ಪ್ರಯೋಜನ ಇಲ್ಲ, ಇನ್ನೇನು ಸ್ವಲ್ಪ ದಿನದಲ್ಲಿ ಹೋಗ್ಬಿಡುತ್ತೆ ಅದು ಥಿಯೇಟ್ರಿಂದ. ಬಟ್ ಎಂಜಾಯ್ ಮಾಡಿದ್ವಿ ನಾವು, ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ದಿನದ ನಂತರ ಒಂದು ಒಳ್ಳೆ ಮೂವಿ ನೋಡೋಕ್ಕೆ ಸಿಕ್ತು ಅನ್ನೋ ಒಂದು ತೃಪ್ತಿ ಇದೆ ನಮಗೆ. ಎಫರ್ಟ್ಸ್ ಅಂತೂ ಕಂಪ್ಲೀಟ್ಲಿ ಗೊತ್ತಾಗ್ತಿತ್ತು ಮೂವೀಸಲ್ಲಿ, ಫ್ರೇಮ್ ಬೈ ಫ್ರೇಮ್. ಇವಾಗ ಕೆಲವೊಂದು ವಿಡಿಯೋಸ್ ನೋಡ್ತಾ ಇದ್ದೀವಿ ನಾವು, ಅದರಲ್ಲೂ ಕೂಡ ಅವರು ಎಷ್ಟು ಎಫೆಕ್ಟ್ ಹಾಕಿದ್ದಾರೆ, ಎಷ್ಟು ಎಫರ್ಟ್ ಮಾಡಿದ್ದಾರೆ ಅದೆಲ್ಲ ತೋರಿಸ್ತಾ ಇದ್ರು. ಹೌದೌದು, ಅಂದರೆ ಬಿಹೈಂಡ್ ದ ಸೀನ್ಸ್ ಎಲ್ಲ ನೋಡಿದಾಗ ನಿಜಕ್ಕೊಂದು ಒಳ್ಳೆ ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಸಿನಿಮಾಗಳು ಈ ತಂಡದಿಂದ ಬರಲಿ ಅಂತ ಆಶಿಸ್ತಾನೆ. ಪುಟ್ಟದಾಗಿ ಏನೋ ಒಂದು ಹೇಳಬೇಕಿತ್ತು, ಹೇಳಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಸಿ ಯು.